ಸಿನಿಮಾ ರಿಲೀಸ್ ಆಗಿದೆ, ಏನ್ ಹೇಳ್ತಾರೆ ಡೈರೆಕ್ಟರ್? ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇವಾಗ ಇಷ್ಟಿನ ಗಂಟೆ ನಾವು 4 ವರ್ಷ ಏನು ಸತತವಾಗಿ ಕಷ್ಟಪಟ್ಟಿದ್ವಿ, ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಖುಷಿ ಆಯಿತು. ಜನಗಳು ಈಗ ಥಿಯೇಟ್ರಲ್ಲಿ ಬಂದು ಜನ ನೋಡಿ ಹೇಳ್ಬೇಕು ನಮಗೆ ರಿಸಲ್ಟ್ ಹೇಗಿದೆ ಅಂತ. ನಾವು ಅಂದ್ಕೊಂಡಿದ್ದೀವಿ ಅವ್ರು ಕೊಡೋ ದುಡ್ಡು ಮೋಸ ಮಾಡಲ್ಲ, 100% ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಈ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಅದಾಗ್ತಿದಾಗೆ ಈ ಸಿನಿಮಾ ಬಂದು ಲಿಮಿಟ್ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಇದರಲ್ಲಿ ಬಜೆಟ್ ಅನ್ನೋದು ಬರಲ್ಲ, ಟ್ಯಾಲೆಂಟ್ ಅನ್ನೋದು ಇಂಪಾರ್ಟೆಂಟು, ಆಮೇಲೆ ಥಿಯೇಟರ್ ಅನ್ನೋದು ಇಂಪಾರ್ಟೆಂಟು. ಥಿಯೇಟ್ರ್ ಕೊಟ್ಟರೆ ಮತ್ತೆ ಕೈಲಿ ಸ್ವಲ್ಪ ಕಾಸಿದ್ರೆ, ಒಳ್ಳೆ ಟೀಮ್ ಸಿಕ್ಕಿದ್ರೆ, ನಮ್ಗೆ ನೋಡಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕಿದ್ರು, ಒಳ್ಳೆ ಎಡಿಟರ್ ಸಿಕ್ಕಿದ್ರು, ಬಟ್ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನಂಗೆ ಚೆನ್ನಾಗಿ ಸಿಕ್ತು. ನಮ್ಮ ಬಜೆಟ್ಗೆ ತಕ್ಕಂಗೆ ಮಾಡಿಕೊಟ್ರು. ಇಲ್ಲಿ ಬಜೆಟ್ ಯೂಸ್ ಆಗಲ್ಲ. ನಮ್ಮ ಟ್ಯಾಲೆಂಟನ್ನು ನಾವೆಲ್ಲರೂ ಕೂಡ ಅಂಬಲದಿಂದ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಬೇಕು ಅನ್ನೋ ಜೋಶಲ್ಲಿ ಸ್ಟಾರ್ಟ್ ಆದರು. ಇವತ್ತೆಲ್ಲರೂ ಕೂಡ ಅವತ್ತು ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಹೊಸಬ್ರು, ಇವತ್ತೆಲ್ಲರೂ ಅಳುಬ್ರು ಆಗ್ಬಿಟ್ವಿ. 4 ವರ್ಷ ಆದಮೇಲೆ ಖಂಡಿತ ಔಟ್ಪುಟ್ ಅಷ್ಟು ಬಂದಿದೆ ಅಂದರೆ ಖುಷಿ ನಮಗೆ. ಏನೋ ಆ ಬಜೆಟಲ್ಲಿ ಆ ರೇಂಜಿಗೆ ತೆಗೆದಿದ್ದೀವಿ ಅಂತ. ನಮ್ಮ ಮಂಜು ಪಾವಗಡ ಅವರು, ವಿನೋದ್ ಗೊಬ್ರಾಲ, ಸುರಕ್ಷಿತಾ ಶೆಟ್ಟಿ ಅವರು, ಮಂಜು ಗೌಡ ಬಗ್ಗೆ ಏನು ಹೇಳ್ತೀರಿ? ಮಂಜು ಪಾವಗಡ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿನೋದ್ ಗೊಬ್ರಾ ಅಂತೂ ಇಡೀ ಸಿನಿಮಾಗೆ ಅವರೇ ನಮಗೆ ಬ್ಯಾಕ್ ಬೋನ್ ಅಂತ ಹೇಳ್ಬೇಕು, ಹಂಗಿದೆ. ಮತ್ತು ತಮ್ಮಣ್ಣವ್ರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಸುರಕ್ಷಿತ ಅವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನಮ್ಮ ಸೀನಣ್ಣವ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಇಡೀ ಕಲಾವಿದರು ಯಾರು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾರು ನಾಟಕ ಮಾಡೋ ಥರ ಮಾಡಿಲ್ಲ, ಪ್ರೊಫೆಷನಲಿ ಒಳ್ಳೆ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನನಗೆ ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದಾರೆ ಎಂಟರ್ ಕರ್ನಾಟಕ? ಒಂದು 65 ಥಿಯೇಟರ್ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಸಾಧ್ಯವಾದರೆ ಹತ್ತಿರದಲ್ಲಿರುವಂಥ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಮುಖ್ಯ ಕಾರಣ ಇತ್ತು ಈ ದಾಸಪ್ಪ ಇದೇ ಥರ ಮಾಡೋಕ್ಕೆ ಒಂದು ಏನು ಇದೆ ಅಂದರೆ ದಾಸಪ್ಪ ಅಂತಂದ್ರೆ, ನಾನು ಒಂದು 15-20 ವರ್ಷ ಹಿಂದಿನ ಕತೆ ಇದು ಹೇಳಿರೋದು. ನಾನು ಇವತ್ತಿನ ಕತೆ ಹೇಳಿಲ್ಲ, 15-20 ವರ್ಷದ ಹಿಂದೆ ಕತೆ. ಊರು ಹೇಗಿತ್ತು, ಹಳ್ಳಿಗಳಲ್ಲಿ ಹೆಂಗಿತ್ತು ವಾತಾವರಣಗಳು ಅಂತ. ಇವಾಗ ಹೆಂಗೆ ಅಂತಂದ್ರೆ ಅದರೊಂದಷ್ಟು ಸಿಚುವೇಶನ್ಸ್ಗಳನ್ನ ನೀವು ನೋಡಿರ್ತೀರಿ, ಸಾಮಾನ್ಯವಾಗಿ ಸಿನಿಮಾ ನೋಡಿರ್ತೀರಿ. ಅದರಲ್ಲಿ ಯಾರಿಗಾರ ಒಬ್ರಿಗೆ ಒಂದು ಏಟ್ ಸುಮ್ಮನೆ ಹೊಡೆದ್ರೆ ಸಹ ಆಲ್ರೆಡಿ ಸ್ಟೇಷನ್ ಕಂಪ್ಲೇಂಟ್ ಕೋರ್ಟ್ ಒಂದು ಹೊಡೋಗ್ಬಿಡ್ತಾರೆ. ಅವಾಗ ಹಂಗಿರ್ಲಿಲ್ಲ. ಫಸ್ಟು ನ್ಯಾಯ ಪಂಚಾಯತಿ ನಡೆಯೋದು, ಅದಕ್ಕೂ ಮಿತಿ ಮೀರಿದ್ರೆ ಕೋರ್ಟು ಸ್ಟೇಷನ್ ಅಂತ ಹೋಗ್ತಿದ್ರು. ಈ ಸಿನಿಮಾದಲ್ಲಿ ಆ ಥರ ತೋರಿಸಿಲ್ಲ. ಹಳೇದು ಹಿಂಗಿತ್ತು, ಇದನ್ನ ಸಂಪ್ರದಾಯ ಉಳಿಸ್ಕೊಂಡು ಹೋಗಿ ಅನ್ನೋ ಥರ ತೋರಿಸಿದೀವಿ. ಮತ್ತೆ ನಾಟಕಗಳು ನಡೀತಿತ್ತು ಊರಲ್ಲಿ. ಆಮೇಲೆ ಊರಲ್ಲಿ ದಾಸಪ್ಪ ಅಂದ್ರೆ ಅದಕ್ಕೊಂದು ಮರ್ಯಾದೆ ಇದೆ. ದಾಸಪ್ಪ ಅಂತಂದ್ರೆ ಅದೇ ಒಂದು ಮನೆಯಲ್ಲಿ ಪ್ರತಿಯೊಂದು ಕಾರ್ಯ ಏನಾದ್ರು ಸ್ಟಾರ್ಟ್ ಆಗಬೇಕು, ಶುಭ ಕಾರ್ಯ ಆಗಬೇಕು ಅಂತ ಮತ್ತೇನೋ ನಡಿಬೇಕು ಅಂತಂದ್ರೆ ದಾಸಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಾರೆ. ದಾಸಪ್ಪ ಅನ್ನೋರು ಇದ್ರೇನೆ ಅದು ಒಂದು ಕಾರ್ಯಕ್ಕೆ ಚಾಲನೆ ಸಿಗೋದು. ಹಂಗಾಗಿ ನಾವು ದಾಸಪ್ಪನ್ನ, ನಾವು ನೋಡಿದಂಥ ದಾಸಪ್ಪನ್ನ ನಾನು ತೆರೆ ಮೇಲೆ ತರಕ್ಕೆ ಸಾಧ್ಯ ಮಾಡಿದ್ದೀನಿ. ಹೌದು, ಕಂಪ್ಲೀಟ್ ಇಡೀ ರಿಯಾಲಿಟಿ ಏನಿದೆ ನೀವು ನೋಡಿದ್ರಿ, ಅದು ನಂಗೆ ಊರಲ್ಲಿ ನಾನು ಕಣ್ಣಲ್ಲಿ ನೋಡಿದ್ದನ್ನ ಥಿಯೇಟರ್ ಮೇಲೆ ಸ್ಕ್ರೀನ್ ಮೇಲೆ ತಗೊಂಡ್ಕೊಟ್ಟಿದ್ದೀನಿ. ಅಂದರೆ ಮೂವಿ ಫುಲ್ಲು ಫನ್ನು, ವಿಜಯಣ್ಣ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ನು ಅಣ್ಣ. ಮೂವಿ ಮಸ್ತಾಗಿ ಮಾಡೋರಣ್ಣ. ಇವಾಗ ಹಳ್ಳಿಯವರು ನಾರ್ಮಲಾಗಿ ಡೈಲಿ ರೊಟೀನ್ ಅವ್ರದ್ದು ಹೆಂಗಿರುತ್ತೋ ಅದೇ ಥರ ತೋರಿಸೋರು ಮೂವಿ. ಎಲ್ಲ ಕಡೆ ಲ್ಯಾಗ್ ಆಗಲಿಲ್ಲ, ಸೂಪರಾಗೈತೆ. ಸ್ಕ್ರೀನ್ ಪ್ಲೇನು ಸೂಪರ್ ಅಣ್ಣ. ಮತ್ತು ವಿನೋದ್ ಗೊಬ್ರಾ ಬ್ರೋ ಅಲ್ಟಿಮೇಟ್ ಆ್ಯಕ್ಟಿಂಗು. ಎಲ್ಲರೂ ಸ್ಕೋರ್ ಹಿಂಗೆ ಮಾಡ್ಕೊಂಬಂದರೆ ಅವ್ರು ಒಂದು ಸೀನಿಗೆ ಬಂದಿದ ತಕ್ಷಣ ಹಿಂಗೆ ಹೋಗ್ಬಿಡುತ್ತೆ. ಎಲ್ಲರೂ ಅವ್ರು ಬಂದಿದ ತಕ್ಷಣ ನಗು ಆಟೋಮೆಟಿಕ್ಕಾಗಿ ಬರುತ್ತೆ. ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋರೆ. ಕುಡುಕರು ಹೆಂಗೆ ಮಾಡೋರು ರಿಯಲಿಸ್ಟಿಕ್ ಆಗಿ ಸಖತ್ತಾಗಿ ಮಾಡೋರೆ. ಮತ್ತು ಮನೆ ಮುಂದೆಗಳು ಆ ಫಂಕ್ಷನ್ ಅಂದರೆ ಹಾಕ್ತಾರೆ ಚಪ್ರ. ಸೂಪರ್ ಆ್ಯಕ್ಟಿಂಗ್ ವಿನೋದ್ ಗೊಬ್ರಾ, ಸಖತ್ತಾಗಿ ಮಾಡೋರೆ. ಯಾರು ಮಾಡ್ಕೊಬೇಡಿ ಕೋಪ, ಅವ್ರವ್ರ ಲೈಫಲ್ಲಿ ಯಾರು ಮಾಡ್ಕೊಬೇಡಿ ಕೋಪ. ದಯವಿಟ್ಟು ಆ ಕೋಪ ಹೋಗ್ಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಿ ದಾಸಪ್ಪ. ಚೆನ್ನಾಗೈತಣ್ಣ ದಾಸಪ್ಪ. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದರೆ ಹಳ್ಳಿಯವ್ರಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ. ಸಿಟಿಯವ್ರಿಗೆ ಅದೇನೋ ಗೊತ್ತಿಲ್ಲ. ಅರೆ ನಮ್ಮದು ಹಳ್ಳಿ ಐತೆ, ನಾವು ನಮ್ಮ ಹಳ್ಳಿಗೆ ಹೋಯ್ತೀವಲ್ಲ, ನಮಗೆ ಕನ್ವರ್ಟ್ ಆಗುತ್ತಣ್ಣ. ಸೂಪರ್ ಆಗೈತಣ್ಣ. ವಿಜಯಣ್ಣ ಸೂಪರಾಗಿ ಡೈರೆಕ್ಷನ್ ಮಾಡಿದ್ದೀರಾ. ಇದೇ ಥರ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಿ, ನಾವು ಕೇಳ್ಕೊತೀವಿ. ನಾವು ಅವಾಗ ಬಂದು ನೋಡ್ತಾ ಇರ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಕಡೆಯಿಂದ ಸಪೋರ್ಟು ಯಾವಾಗಲೂ ಇರುತ್ತೆ ನಿಮಗೆ. ಹಾಗೆ ಇದೊಂದು ಲಾಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನೀವು ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾ ಇದ್ರಿ, ನಿಮ್ಗೇನೆ ವಿಜಯ್ ಕಿಲಾರ್ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿನ ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಾವು. ಒಂದು ಎಮ್-ಸ್ಟಾರ್ ಕ್ಯಾಸ್ಟಿಂಗ್ ಹೌಸ್ ಅಂತ ನಮ್ಮದೇ ಆದ ಒಂದು ಸಂಸ್ಥೆ ಇದೆ. ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಸ್ನೇಹಿತರಾದರು ವಿಜಯ್ ಕಿಲಾರ. ಬಟ್ ಈ ಸಿನಿಮಾ ನೋಡ್ತಾ ಇದ್ದರೆ ನನಗೆ ಹಳೇ ಬಾಲ್ಯದ ನೆನಪುಗಳು ಬರುತ್ತೆ. ಆವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳೆಲ್ಲ ನೀವು ನೋಡಿರ್ಬೋದು, ನಾಟಕ ಡ್ರಾಮಾ ಇದೆಲ್ಲ ನಡೀತಿತ್ತು. ಇವಾಗೆಲ್ಲ ತುಂಬ ನಿಂತೋಗ್ಬಿಟ್ಟಿದೆ ಇವಾಗೆಲ್ಲ ಸಿನಿಮಾ ಇದೆಲ್ಲ ಆದಮೇಲೆ. ಆಮೇಲೆ ಇದೊಂದು ಸಿನಿಮಾ ಅಂತ ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಈ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ. ವಿನೋದ್ ಗೊಬ್ರಾ ಅವರಾಗಿರಲಿ, ನಮ್ಮ ವಿಜಯ್ ಕಿಲಾರ್ ಅವರಾಗಿರಲಿ, ಸುರಕ್ಷಿತ ಆಗಿರಲಿ, ಮತ್ತು ಮಂಜು ಪಾವಗಡ ಸರ್, ಪ್ರತಿಯೊಬ್ಬರು ಕಲಾವಿದರು ಇಲ್ಲಿ ನಾಟಕೀಯವಾಗಿ ಯಾವುದೇ ಥರ ಪಾತ್ರಗಳು ಮಾಡಿಲ್ಲ, ರಿಯಲೈಸ್ ಆಗಿ. ಆವಾಗ ನೀವು ನೋಡಿರ್ಬೋದು ರಾಷ್ಟ್ರ ಪ್ರಶಸ್ತಿ ಬಂತು ತಿಥಿ ಅನ್ನೋ ಒಂದು ಸಿನಿಮಾಗೆ. ಅದೇ ಥರ ಇದು ಬೇರೆ ಥರ ಕಂಟೆಂಟು. ಅದೇ ಥರ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತ ನಾವು ಆಶಿಸ್ತೀವಿ. ನೋಡಬೇಕು. ವಿಜಯ್ ಕಿಲಾರ್ ಅವರು ತುಂಬ ಅದ್ಭುತವಾಗಿ ಕಥೆ ಎಣೆದು ಮಾಡಿದ್ದಾರೆ. ಒಳ್ಳೆಯದಾಗಲಿ.
ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾವು ಆಶಿಸ್ತೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಬನ್ನಿ ಸರ್.